ಸೌಂಡ್ ಹೀಲಿಂಗ್ ಅಂದ್ರೆ ಏನು ಮತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರಾ ಅಂತ ಕೇಳ್ತಿದ್ದಾರೆ. ಅದನ್ನ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ ಒಂಚೂರು ತಿಳಿಸ್ಕೊಡಿ ಸರ್. ನೋಡಿ, ಸೌಂಡ್ ಹೀಲಿಂಗ್ ಅನ್ನೋದು ಭಾಳ ಅದ್ಭುತವಾದಂಥ ಒಂದು ಅದು ಆ್ಯಕ್ಚುಲಿ ಟೆಕ್ನಿಕ್ಕು. ಇಟ್ಸ್ ಕಿಂಗ್ ಆಫ್ ಆಲ್ ಹೀಲಿಂಗ್ಸ್ ಅಂತಲೂ ಕರೀತಾರೆ. ಅಂದರೆ ಎಲ್ಲ ಹೀಲಿಂಗ್ಗಳ ರಾಜ ಅಂತಲೂ ಕರೀತಾರೆ. ಸೊ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋವಂಥದ್ದು, ಮೆಡಿಟೇಷನ್ ಮಾಡೋವಂಥದ್ದು ಎಷ್ಟು ಕಷ್ಟ ಆಗುತ್ತೆ, ಅಥವಾ ಆ ಕಾನ್ಸಂಟ್ರೇಷನ್ನೇ ಬರೋದಿಲ್ಲ. ಸೊ ನೀವೇನೇ ಮೆಡಿಟೇಟ್ ಮಾಡೋಕ್ಕೋದ್ರೂ ತಲೆಯಲ್ಲಿ ನೂರಾರು ಆಲೋಚನೆಗಳು ಬರ್ತಾ ಇರ್ತದೆ. ಸೊ ಈ ಸೌಂಡ್ ಹೀಲಿಂಗ್ ಹೇಗೆ ಅಂತಂದರೆ, ಇಮ್ಮಿಡಿಯೇಟಾಗಿ ನೀವು ಆಲ್ಫಾ ಸ್ಟೇಟಿಗೆ ಹೊಟ್ಟೋಗ್ಬಿಡ್ತೀರ. ಸೊ ಆಲ್ಫಾ ಸ್ಟೇಟ್ ಯಾವಾಗ ಓಪನ್ ಆಗುತ್ತೆ, ನಿಮ್ಮ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಪ್ರೋಗ್ರಾಮ್ ಮಾಡೋದು ಭಾಳ ಸುಲಭ ಆಗಿಬಿಡುತ್ತೆ. ಸೊ ನಿಮ್ಮ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಯಾವ ವಿಷಯಗಳನ್ನ ನೀವು ಅವತ್ತಿಂದ ತುಂಬ್ಕೊಂಡಿದ್ದೀರ ಅಲ್ವಾ, ಯಾಕಂದರೆ ಮನುಷ್ಯನ ಒಂದು ಏನು ಮನಸ್ಥಿತಿ ಏನಿದೆ, ಇದೆಲ್ಲ ಕಂಡೀಷನ್ ಬ್ರೈನ್ ಅಂತ ಹೇಳ್ತೀವಿ. ಯಾಕಂದರೆ ನಾವು ಅವತ್ತಿಂದ ಏನು ಮಾಡ್ತೀವಿ ಅಂದರೆ, ಮಕ್ಕಳಿಗೆ ಅದು ಮಾಡಬೇಡ, ಇದು ಮಾಡಬೇಡ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅಥವಾ ನಮ್ಮ ತಂದೆ ತಾಯಿಂದಿರು ಕೂಡ ದುಡ್ಡಿನ ಬಗ್ಗೆ ಸಾಕಷ್ಟು ಒಂದು ನೆಗೆಟಿವ್ನ ನಮ್ಮ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಸೊ ಇವೆಲ್ಲ ಒಂದು ನಮಗೇನು ತಲೆಗೆ ಅವತ್ತಿಂದ ಫೀಡ್ ಆಗಿದೆ, ಇದೆಲ್ಲ ಗಾಢವಾಗಿ ಕೂತ್ಬಿಟ್ಟಿದೆ. ಸೊ ನಾವು ಅದನ್ನು ಚೇಂಜ್ ಮಾಡಬೇಕಾದ್ರೆ ನಮ್ಮ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಅಥವಾ ಸೂಕ್ಷ್ಮ ಮನಸ್ಥಿತಿಯಲ್ಲಿ ಏನಿರುತ್ತಲ್ಲ, ಸೊ ಅಲ್ಲಿ ನಾವು ರೀಟ್ಯೂನು ಅಥವಾ ಅಲ್ಲಿ ನಾವು ಅದನ್ನು ರೀಫ್ರೇಮ್ ಮಾಡಿದಾಗ ಭಾಳ ಅದ್ಭುತವಾಗಿ ಅದು ನಮಗೆ ವರ್ಕ್ ಆಗುತ್ತೆ. ನೋಡಿ, ಇದೊಂದು ಅದ್ಭುತವಾದಂಥ ಒಂದು ಸೌಂಡ್ ಹೀಲಿಂಗ್ ಸಾಧನ ತೋರಿಸ್ತೀನಿ ನಿಮಗೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೂ ಕೂಡ. ಸೊ ಇದೊಂದು ಸೌಂಡನ್ನು ಕೇಳಿಸ್ಕೊಬೇಕು ನೀವು. ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಮುಂದಿನ ರೀಲಲ್ಲಿ ತಿಳಿಸ್ಕೊಡ್ತೀನಿ, ಕಾಯ್ತಾ ಇರಿ.